ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬೆಳೆಯುತ್ತಿರುವ ಆಧುನಿಕತೆ ಹಾಗೂ ನಗರೀಕರಣದ ಭರಾಟೆಯಲ್ಲಿ ಆರೋಗ್ಯದ ಕಾಳಜಿ ಮೂಲೆ ಗುಂಪಾಗ್ತಾ ಇದೆ. ಅಂಥದ್ರಲ್ಲಿ ಇವತ್ತು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ನ ಬಗ್ಗೆ ತಿಳಿದುಕೊಳ್ಳೋದು ಹೆಚ್ಚು ಮುಖ್ಯ. ದೇಹದ ಯಾವುದೇ ಭಾಗ ನಿಶ್ಶಕ್ತಗೊಳ್ಳೋದು ಅಥವಾ ಪ್ಯಾರಲೈಸ್ ಆಗೋದು, ಚರ್ಮ ಸೆನ್ಸೇಷನ್ ಕಳೆದುಕೊಳ್ಳೋದು, ಇಲ್ಲ ಸೂಜಿ ಚುಚ್ಚಿದಂತಹ ಅನುಭವ ಕಂಡುಬರೋದು, ನಡೆದಾಡುವಾಗ ಬ್ಯಾಲೆನ್ಸ್ ಮಿಸ್ ಆಗೋದು, ದೃಷ್ಟಿ ಶಕ್ತಿ ಕುಂದೋದು, ತೊದಲುವಿಕೆ ಹಾಗೂ ಅರ್ಥೈಸಿಕೊಳ್ಳುವಲ್ಲಿ ತೊಡಕು, ಇವೆಲ್ಲ ಪಾರ್ಶ್ವವಾಯು ರೋಗದ ಕೆಲವೊಂದಿಷ್ಟು ಪ್ರಮುಖ ಗುಣಲಕ್ಷಣಗಳು. ಆದರೆ ಭಯ ಪಡುವ ಅಗತ್ಯ ಇಲ್ಲ. ಕೆಲವೊಂದಿಷ್ಟು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಸ್ಟ್ರೋಕ್ ಸಮಸ್ಯೆ ಮಾರಣಾಂತಿಕವಾಗಿ ಪರಿಣಮಿಸುವುದನ್ನು ತಡೆಗಟ್ಟಬಹುದು. ಹಾಗಾದ್ರೆ ಸ್ಟ್ರೋಕ್ ಸಮಸ್ಯೆ ಕಾಡಲು ಕಾರಣಗಳೇನು? ಇದನ್ನ ತಡೆಗಟ್ಟೋದು ಹೇಗೆ? ಈಗಿನ ದಿನಗಳಲ್ಲಿ ಚಿಕಿತ್ಸೆ ಯಾವ ರೀತಿಯಾಗಿ ಮುಂದುವರೆದಿದೆ? ಇದರ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾವೇರಿ ಆಸ್ಪತ್ರೆಯ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿರುವಂತಹ ಡಾಕ್ಟರ್ ಗಣೇಶ್ ವೀರಭದ್ರಯ್ಯ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಡಾಕ್ಟರ್, ಈ ಸ್ಟ್ರೋಕ್ ಅನ್ನೋದು ತುಂಬಾನೇ ಮಾರಣಾಂತಿಕವಾಗಿ ಕಾಡುತ್ತೆ ಬಹಳಷ್ಟು ಜನಕ್ಕೆ. ದುರಾದೃಷ್ಟ ಅಂತಂದ್ರೆ ಇದರಲ್ಲಿ ಸಿಂಪ್ಟಮ್ಸ್ ಬೇಗ ಗೊತ್ತಾಗೋದೇ ಇಲ್ಲ. ಪೇಷಂಟ್ಗೆ ಈಗ ಸ್ಟ್ರೋಕ್ ಆಗುವಲ್ಲಿ ಅಂದ್ರೆ ಬೇಗ ಸಿಂಪ್ಟಮ್ಸ್ ದೇಹ ತೋರಿಸಿದ್ರೆ ಅದನ್ನ ಪೇಷಂಟ್ ಹೇಗೆ ಕಂಡು ಹಿಡ್ಕೊಳ್ಬಹುದು ಡಾಕ್ಟರ್? ಈಗ ಸ್ಟ್ರೋಕ್ ಅಂತ ನಾವೇನು ಹೇಳ್ತೀವಿ, ಮೆದುಳು ಆಘಾತ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ನಮ್ಮ ಸಿಟಿನಲ್ಲಿ ಮತ್ತು ಥ್ರೂಔಟ್ ವರ್ಲ್ಡ್ ವೈಡ್ ಇದು ಕಾಮನ್ ಅಂತಲೇ ಹೇಳ್ಬೋದು. ಹಾರ್ಟ್ ಅಟ್ಯಾಕ್ ಆದಮೇಲೆ ಬ್ರೈನ್ ಅಟ್ಯಾಕ್ ಅನ್ನೋದು ಸೆಕೆಂಡ್ ಕಾಮನ್ ಕಾಸ್ ಅಂತಲೇ ಹೇಳ್ತೀವಿ. ಸೊ ಈ ಥರ ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ ಆದಾಗ ನಮಗೆ ಎದೆನೋವು ಗೊತ್ತಾಗ್ಬಿಡುತ್ತೆ. ಬಟ್ ಸ್ಟ್ರೋಕ್ ಆದಾಗ ಇದು ಯಾವ ಥರ ಗೊತ್ತಾಗುತ್ತೆ ಅಂದರೆ ಇದನ್ನ ಫಾಸ್ಟ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಒಂದು ಫೇಸ್, ಮುಖ, ಸಡನ್ ಆಗಿ ಯಾರು ಕೂತ್ಕೊಂಡಿದ್ದಾಗ, ನಿಂತ್ಕೊಂಡಿದ್ದಾಗ, ಮಾತಾಡ್ತಾ ಇದ್ದಾಗಿರ್ಬೋದು, ಸಡನ್ ಆಗಿ ಮುಖ ಸೊಟ್ಟ ಆಗ್ಬೋದು. ಆಮೇಲೆ ಕೈ ಮತ್ತು ಕಾಲು ಬಲಹೀನತೆ ಆಗ್ಬೋದು, ಅದನ್ನ ಲಕ್ವ ಅಂತ ಹೇಳ್ತೀವಿ. ಮತ್ತು ಮಾತನಾಡೋದಕ್ಕೆ ತೊಂದರೆ ಆಗ್ಬೋದು. ಆಮೇಲೆ ಈ ಸೂಚನೆಗಳು ಬಂದಾಗ ನಾವು ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಎಲ್ಲಿ ಕಾಂಪ್ರಿಹೆನ್ಸಿವ್ ಸ್ಟ್ರೋಕ್ ಸೆಂಟರ್ ಅಂತ ಹೇಳ್ತೀವಿ, ಸ್ಟ್ರೋಕ್ ಸೆಂಟರ್ಗೆ ಬರೋದು ತುಂಬ ಇಂಪಾರ್ಟೆಂಟು. ಸೊ ನಾವು ಫಾಸ್ಟ್ ಅನ್ನೋದನ್ನ ಜ್ಞಾಪಕ ಇಟ್ಕೋಬೇಕು. ಇನ್ನು ಸ್ಟ್ರೋಕ್ ಸಂಬಂಧಪಟ್ಟಂಗೆ ಆ ರೀತಿ ಅಂದ್ರೆ ಯಾವ ಒಂದಿಷ್ಟು ಟೈಮ್ ಅಲ್ಲಿ ಇದು ಡಿಟೆಕ್ಟ್ ಆದ್ರೆ ಬೇಗನೆ ಇದಕ್ಕೆ ಚಿಕಿತ್ಸೆ ಕೊಡಬಹುದು ಅಂತ ನೀವು ಹೇಳೋದಾದ್ರೆ? ಹೌದು, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಎಲ್ರಿಗೂ ಗೊತ್ತಿರಬಹುದು ಸ್ಟ್ರೋಕ್ ಆಗುತ್ತೆ. ಸ್ಟ್ರೋಕ್ ಆಗಿರೋರ್ನ ನೋಡಿರ್ಬೋದು, ಅವ್ರ ತಮಗೆ ಸ್ಟ್ರೋಕ್ ಆಗಿರ್ಬೋದು, ಇಲ್ಲ ಅವರ ಸಂಬಂಧಿಗಳಿರ್ಬೋದು. ಸ್ಟ್ರೋಕ್ ಅಂತ ಆದಾಗ ನಾವು ಎಷ್ಟು ಬೇಗ ಹಾಸ್ಪಿಟ್ಲಿಗೆ ತಲುಪಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಇವಾಗ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಓಕೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಎಲ್ರಿಗೂ ಅವೇರ್ನೆಸ್ ಇದೆ. ಆದರೆ ಸ್ಟ್ರೋಕ್ ಆದಾಗ ನಮಗೆ ಈ ಸೂಚನೆಗಳು ನಾನು ಈಗ ಹೇಳಿದ್ನಲ್ಲ, ಇದೆಲ್ಲ ಮುಖ ಸೊಟ್ಟ ಆಗೋದು, ಕೈ ಕಾಲು ಬಲಹೀನ ಆಗೋದು, ಮತ್ತೆ ಮಾತಲ್ಲಿ ತೊಂದರೆ ಆಗೋದು, ಇದು ಆದಾಗ ಆಲ್ಮೋಸ್ಟ್ ನಮಗೆ 7.2 hours 7 ಗಂಟೆಗಳ ಕಾಲ ನಮಗೆ ಟೈಮ್ ಇರುತ್ತೆ. ಬಟ್ ಈ ಒಂದೊಂದು ನಿಮಿಷನೂ ನಿಧಾನ ಮಾಡಿದಷ್ಟು ಆಲ್ಮೋಸ್ಟ್ 2 lakhs ಆಫ್ ಸೆಲ್ಸು ಬ್ರೈನಲ್ಲಿ ನಶಿಸಿ ಹೋಗುತ್ತೆ. ಅದಕ್ಕೋಸ್ಕರ ನಾವು 7.2 hours ಒಳಗಡೆ ಹಾಸ್ಪಿಟ್ಲಿಗೆ ಬಂದರೆ ನಾವು ಅದನ್ನ ಏನು ಸ್ಟ್ರೋಕ್ ಆಗಿದೆ ಅದನ್ನು ರಿವರ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ಆಧುನಿಕವಾಗಿ ಅಡ್ವಾನ್ಸ್ ಆಗ್ತಾ ಇರೋದ್ರಲ್ಲಿ ಕ್ಲಾಟ್ ಬಸ್ಟಿಂಗ್ ಡ್ರಗ್ಸು, ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ, ಈಗ ಮುಂದೆ ಡಿಸ್ಕಸ್ ಮಾಡ್ತೀವಿ ಅದನ್ನ. ಸೊ ಅದೆಲ್ಲ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಸ್ಟ್ರೋಕ್ನ ರಿವರ್ಸ್ ಮಾಡೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ಬೇಗ ರೀಚ್ ಆಗೋದು ಹಾಸ್ಪಿಟ್ಲ್ಗೆ ತುಂಬಾನೇ ಇಂಪಾರ್ಟೆಂಟು. 7.2 hours, ಫಸ್ಟು 3.5 hours, 7.2 hours ಈ ಥರ ಬೇಗ ರೀಚ್ ಆಗಬೇಕಾಗತ್ತೆ. ಡಾಕ್ಟರ್, ಇನ್ನು ಈ ಪ್ಯಾರಾಲಿಸಿಸ್ ಕಂಡೀಷನ್ಗೂ ಇದಕ್ಕೂ ಏನು ವ್ಯತ್ಯಾಸ? ಅಂದರೆ ಎಲ್ಲ ಪ್ಯಾರಾಲಿಸಿಸ್ ಕಂಡೀಷನ್ಗೂ ಅಂದರೆ ಸ್ಟ್ರೋಕ್ಗೆ ಲೀಡ್ ಆಗುತ್ತಾ? ಆ ರೀತಿಯಾಗಿ ಅರ್ಥೈಸ್ಕೊಳ್ಬಹುದಾ? ಅದನ್ನು ಹೇಗೆ ಹೇಳ್ತೀರಾ? ಈ ಸ್ಟ್ರೋಕ್ ಅಂತಂದರೆ ನಾವು ಲಕ್ವ ಪ್ಯಾರಾಲಿಸಿಸ್ ಅಟ್ಯಾಕ್ ಅಂತ ನಾವು ಏನು ಹೇಳ್ತೀವಿ. ಈಗ ಎಲ್ಲ ಟೈಮಲ್ಲೂ ಕೈ ಕಾಲು ಬಲಹೀನಗೊಳ್ಳೋದು, ಮಾತು ತೊದಲಾಗೋದು, ಇದೆಲ್ಲನೂ ಸ್ಟ್ರೋಕ್ ಅಲ್ಲ. ಬಟ್ ಆದರೆ
ಈ ಲಕ್ವ ಪ್ಯಾರಲಿಸಿಸ್ ಅಟ್ಯಾಕು ಮತ್ತು ಮಾತು ತೊಂದರೆ ಆಗೋದು ಸ್ಟ್ರೋಕ್ ಆಗಿರ್ಬೋದು. ಉದಾಹರಣೆಯಾಗಿ ಸ್ಟ್ರೋಕ್ ಅಂತಂದರೆ ನಮಗೆ ಬ್ರೈನ್ಗೆ ರಕ್ತ ಸಂಚಾರ ಅಡೆತಡೆ ಆಗುವಂಥದ್ದು. ಆದರೆ ಕೆಲವು ಈಟಿಯಾಲಜಿ ಅಂತ ಹೇಳ್ತೀವಿ, ಕೆಲವು ಕಾರಣಗಳು, ಅದರಲ್ಲಿ ಬ್ರೈನ್ ಟ್ಯೂಮರ್ ಆಗಿರ್ಬೋದು, ಇಲ್ಲ ಎಪಿಲೆಪ್ಸಿ ಫಿಟ್ಸ್ ಅಂತ ಹೇಳ್ತೀವಿ ಅದರಿಂದ ಆಗಿರ್ಬೋದು, ಬ್ರೈನಲ್ಲಿ ಇನ್ಫೆಕ್ಷನ್ ಆಗ್ಬೋದು. ಕೆಲವು ಸಲ ನಾವು ಜಸ್ಟು ಹೆಡ್ ಇಂಜುರಿ ಅಂತ ಹೇಳ್ತೀವಿ, ತಲೆಗೆ ಪೆಟ್ಟು ಬಿದ್ದಾಗ್ಲೂ ಲಕ್ವ ಆರ್ ಇನ್ಫೆಕ್ಷನ್ ಇದ್ದಾಗೂ ಲಕ್ವ ಆಗ್ಬೋದು. ಆದರೆ ನಮಗೆ ನಾರ್ಮಲ್ ಜನರಲ್ ಪಾಪ್ಯುಲೇಷನ್ ಅಂತೇಳಿ ಸಾಮಾಜಿಕರಲ್ಲಿ ಸ್ಟ್ರೋಕ್ ಅನ್ನೋದು ತುಂಬ ಕಾಮನ್. ಈಗ ಕೆಲವ್ರಿಗೆ ಅದು ಸಣ್ಣ ಮಟ್ಟದಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಏನೋ ತಲೆನೋವಾಗುತ್ತೆ ಅಥವಾ ಕೈ ಒಂಥರ ಮೂಮೆಂಟ್ ಆಗೋದಕ್ಕೆ ಕಷ್ಟಪಟ್ಟು ಮತ್ತೆ ಅದು ಸ್ವಲ್ಪ ಹೊದ್ಬಿಟ್ಟು ಸರಿ ಹೋಗ್ಬಿಡುತ್ತೆ. ಆ ರೀತಿ ಆದಂತಹ ಸಂದರ್ಭದಲ್ಲಿ ಪೇಷಂಟ್ ಅದನ್ನ ಇಗ್ನೋರ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಸಿಂಪ್ಟಮ್ಸ್ ಕಾಣಿಸಿಕೊಂಡಲ್ಲಿ ಅದು ಪದೇ ಪದೇ ರಿಯಕರಿಂಗ್ ಇರುತ್ತಾ ಸಿಂಪ್ಟಮ್ಸು? ಯಾವ ಹಂತದಲ್ಲಿ ಪೇಷಂಟ್ ಡಾಕ್ಟರ್ ಅನ್ನ ಕಾಣಬೇಕು ಡಾಕ್ಟರ್? ಇದನ್ನ ಮಿನಿ ಸ್ಟ್ರೋಕ್ ಅಂತ ಹೇಳ್ತೀವಿ, ಅಥವಾ ನಮ್ಮ ಇದರಲ್ಲಿ TIA ಟ್ರಾನ್ಸೆಂಟ್ ಇಸ್ಕೆಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ಆದಾಗ ಸ್ಟ್ರೋಕ್ ಆಗುತ್ತೆ, ಅದು ಟ್ರೀಟ್ಮೆಂಟ್ ಕೊಡದೇ ಇದ್ರೂ ತಾನೇ ಸರಿಯಾಗೋ ಚಾನ್ಸಸ್ ಎಲ್ಲ ತುಂಬಾ ಜಾಸ್ತಿ. ಆದರೆ TIA ಟ್ರಾನ್ಸೆಂಟ್ ಇಸ್ಕೆಮಿಕ್ ಅಟ್ಯಾಕ್ ಅಂತ ಏನ್ ಹೇಳ್ತೀವಿ, ಮಿನಿ ಸ್ಟ್ರೋಕ್ ಅಂತ ಹೇಳ್ತೀವಿ, ಇದು ವಾರ್ನಿಂಗ್ ಸೈನ್ ಅಥವಾ ಇಂಗ್ಲಿಷ್ ರೆಡ್ ಫ್ಲಾಗ್ ಅಂತೀವಿ. ಇದು ಒಂದ್ಸಲ ಟ್ರಾನ್ಸೆಂಟ್ ಇಸ್ಕೆಮಿಕ್ ಅಂತ ಬಂದ್ಮೇಲೆ ರಕ್ತನಾಳಗಳಲ್ಲಿ ಇದು ತುಂಬಾ ಅಡಚಣೆ ಆಗ್ತಾ ಇರ್ಬೋದು. ಆ ಟೈಮ್ನಲ್ಲಿ ರಕ್ತ ಸಂಚಾರ ಸ್ಥಗಿತ ಆಗಿರುತ್ತೆ, ಮತ್ತೆ ತಿರ್ಗಾ ಪುನರಾರಂಭ ಆಗಿರುತ್ತೆ. ಇದನ್ನ ಟ್ರಾನ್ಸೆಂಟ್ ಇಸ್ಕೆಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದ್ಸಲ ಸ್ಟ್ರೋಕ್ ಆದ್ಮೇಲೆ 24 ಗಂಟೆಗಳ ಕಾಲ ಇರುತ್ತೆ. ಈ 24 ಗಂಟೆಗಳ ಕಾಲ ಕೈ ಪೂರ್ತಿ ವೀಕ್ನೆಸ್ ಇರೋದು ತಾನೇ ರಿವರ್ಸ್ ಆಗಬಹುದು. ಸೊ ಈ ಆದಾಗ ನಮ್ಮಲ್ಲಿ ಏನಪ್ಪಾ ಅಂದ್ರೆ, ಓಕೆ ನನಗೆ ಇಂಪ್ರೂವ್ಮೆಂಟ್ ಆಗೋಯ್ತು, ನನಗೇನು ಅವಶ್ಯಕತೆ ಇಲ್ಲ ಅಂತ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂತಂದ್ರೆ ಈ ಯಾರಿಗೆ ಟ್ರಾನ್ಸೆಂಟ್ ಇಸ್ಕೆಮಿಕ್ ಅಟ್ಯಾಕ್ ಅಂತ ಆಗಿದೆಯೋ ಇದು ಇನ್ನು 1 ತಿಂಗಳು ಅಥವಾ 1.5 ತಿಂಗಳಲ್ಲಿ ಮತ್ತೆ ಮೇಜರ್ ಸ್ಟ್ರೋಕ್ ಆಗೋ ಚಾನ್ಸಸ್ ಸಾಧ್ಯತೆ ತುಂಬಾ ಜಾಸ್ತಿ. ಸೊ ಈ ಮಿನಿ ಸ್ಟ್ರೋಕ್ ಬಂದಾಗ ಇದನ್ನ ತಕ್ಷಣ ಅದನ್ನ ಸೂಚನೆಗಳನ್ನ ನೋಡಿಕೊಂಡು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ರೀಚ್ ಆಗಬೇಕು. ಯಾಕೆ ಡಾಕ್ಟರ್ ಸ್ಟ್ರೋಕ್ ಕಾಣಿಸಿಕೊಳ್ಳೋದು ಯಾಕೆ? ಫಸ್ಟ್ ಆಫ್ ಆಲ್ ಅಂದ್ರೆ ಯಾವ ರೀತಿಯಾಗಿ, ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಯಾವ ಕಾರಣಕ್ಕಾಗಿ ಸ್ಟ್ರೋಕ್ ಕಾಣಿಸಿಕೊಳ್ಳುತ್ತೆ? ಸ್ಟ್ರೋಕ್ ಅನ್ನೋದು ಕಾಮನ್ ಆಗಿ ಎಲ್ಲರಲ್ಲೂ ಯಾಕೆ ಇದೆ ಅಂತಂದ್ರೆ, ಈಗ ಆಧುನೀಕರಣದಿಂದ ಒಂದು ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ಒತ್ತಡ ಒಂದು ಬ್ಲಡ್ ಪ್ರೆಷರ್ ಅಂತೀವಿ, ಹೈಪರ್ ಟೆನ್ಷನ್, ಮತ್ತೆ ಡಯಾಬಿಟಿಸ್ ಮೆಲಿಟಸ್, ಶುಗರ್ ಇರ್ಬೋದು, ಅಥವಾ ಒಬೆಸಿಟಿ, ವರ್ಕ್ ಮಾಡದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಏನು ಎಕ್ಸಸೈಸ್ ಮಾಡದೆ ಆಗಿರ್ಬೋದು, ಒಬೆಸಿಟಿ, ಏನು ಎಕ್ಸಸೈಸ್ ಇಲ್ಲದೆ ಆಗ್ಬೋದು, ಮತ್ತೆ ಧೂಮಪಾನ, ಮತ್ತೆ ಮದ್ಯಪಾನ, ಇದೆಲ್ಲ ಕಾಮನ್ ಕಾಸಸ್. ಅದ್ರ ಜೊತೆಗೆ ನಮ್ಮ ಪ್ರಾಕ್ಟೀಸಲ್ಲಿ ಈಗ ಏನು ನೋಡ್ತಾ ಇದೀವಿ ಅಂದರೆ, ಡಾಕ್ಟರ್ದು ಏನು ಸಲಹೆ ಕೊಡ್ತಾರೆ, ಒಂದ್ಸಲ ಎಕ್ಸಾಂಪಲ್ ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ, ಮಿನಿ ಸ್ಟ್ರೋಕ್ ಅಂತ ಹೇಳಿದ್ವಿ, ಅವ್ರ ಮೇಜರ್ ಸ್ಟ್ರೋಕೆ ಆಗ್ಬೋದು. ನೆಗ್ಲೆಕ್ಟ್ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ನಾವು ಇದಕ್ಕೆ ಏನು ಮೆಡಿಸಿನ್ ಕೊಡ್ತೀವಿ, ಬ್ಲಡ್ ಥಿನ್ನರ್ ಅಂತ ಏನು ಕೊಡ್ತೀವಿ, ಆರ್ ಆಂಟಿ ಪ್ಲೇಟ್ಲೆಟ್ ಅಂತ ಏನು ಕೊಡ್ತೀವಿ, ರಕ್ತನ ತೆಳು ಮಾಡೋ ಅಂಥದ್ದಿರ್ಬೋದು, ಇಲ್ಲ ರಕ್ತನ ಸರಿಪಡಿಸೋದಂತಿರ್ಬೋದು, ಈ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಅದನ್ನು ಕರೆಕ್ಟಾಗಿ ತಗೋಬೇಕು. ಯಾವುದೇ ಒಂದು ಡೋಸ್ನ ಮಿಸ್ ಮಾಡಿದಾಗ ಅವ್ರ ನೆಗ್ಲೆಕ್ಟಿಂದ ನನ್ನೆಲ್ಲ ಸರೋಗೋಯ್ತು, ನನಗೇನು ಬೇಕಾಗಿಲ್ಲ ಅಂತ ಸ್ಟಾಪ್ ಮಾಡಿದಾಗ ಆವಾಗ ಈ ಸ್ಟ್ರೋಕ್ ಮತ್ತೆ ಆಗೋದು ಚಾನ್ಸಸ್ ಜಾಸ್ತಿ. ಈ ಯಾವುದೇ ಮೆಡಿಸನ್ನ ಜಾಸ್ತಿ ತಗೊಂಡಾಗ್ಲೂ ಆಗ್ಬೋದು, ಕಮ್ಮಿ ತಗೊಂಡಾಗ್ಲೂ ಆಗ್ಬೋದು. ಅದಕ್ಕೋಸ್ಕರ ಮೆಡಿಸನ್ನ ಕರೆಕ್ಟಾಗಿ ತಗೊಂಡು ಅದನ್ನ ಪ್ರಿವೆಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು. 2 ಟೈಪ್ ಇದೆ. ಒಂದು ಬ್ರೈನ್ ಸ್ಟ್ರೋಕ್ ಅಲ್ಲಿ, ಒಂದು ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಅಂತ ಹೇಳ್ತೀವಿ. ರಕ್ತನಾಳದ ಒಳಗಡೆ ಬ್ಲಡ್ ಕ್ಲಾಟ್ನ ಅದು ಸಿಕ್ಕಾಕೊಂಡು ಮುಂದೆ ರಕ್ತ ಸಂಚಾರ ಇಲ್ಲದೆ ಬ್ರೈನ್ ಸೆಲ್ಸು ಅಥವಾ ಬ್ರೈನು ಅದ್ರ ಕ್ರಿಯೆನ ಕಳ್ಕೋಬಹುದು. ಆವಾಗ್ಲೂ ತುಂಬಾ ಡೇಂಜರ್. ಮತ್ತೆ ರಕ್ತನಾಳ BP ಜಾಸ್ತಿಯಾಗಿ ಆರ್ ಬೇರೆ ಕಾರಣಗಳು, ಅನ್ಯೂರಿಸಮ್, AVM ಅಂತ ಬೇರೆ ಕಾರಣಗಳಿಂದನೂ ಆ ರಕ್ತ ನಾಳ ಒಡ್ಕೊಂಡು ರಕ್ತಸ್ರಾವ ಆಗಿನೂ ತುಂಬಾ ಡೇಂಜರ್ ಆಗ್ಬೋದು. ಅದಕ್ಕೋಸ್ಕರ ಈ ಹಾರ್ಟ್ ಥರನೇ, ಹೃದಯ ಥರನೇ ಮೆದುಳು ತುಂಬಾನೇ ಇಂಪಾರ್ಟೆಂಟು. ನಾವು ಸ್ಟಾಟಿಸ್ಟಿಕ್ಸ್ ತಗೊಂಡಾಗ ಹೋಲ್ ವರ್ಲ್ಡ್ ಮತ್ತೆ ಇಂಡಿಯಾ ತಗೊಂಡಾಗ
ಪ್ರಪಂಚದಾದ್ಯಂತನೂ ಮೋಸ್ಟ್ ಕಾಮನ್ ಕಾಸು ಆಫ್ ಇದು ಹಾರ್ಟ್ ಅಟ್ಯಾಕ್ ಅಂತಾನೆ ಹೇಳ್ತೀವಿ. ಅದಾದ್ಮೇಲೆ ಬ್ರೈನ್ ಅಟ್ಯಾಕ್ ಇಂದ ಸಾಯೋ ಜನಗಳೂ ಜಾಸ್ತಿ. ಈವನ್ ಇಂಡಿಯಾದಲ್ಲಿ, ಭಾರತದಲ್ಲಿ ತಗೊಂಡಾಗ್ಲೂ ಮೋಸ್ಟ್ ಕಾಮನ್ನು ಹಾರ್ಟ್ ಅಟ್ಯಾಕ್ ಆಗಿ ಸಾಯೋರು ಜಾಸ್ತಿ. ಅದೇ ಥರ ಬ್ರೈನ್ ಅಟ್ಯಾಕ್ ಆಗಿನೂ ಅದರ ಕಾಂಪ್ಲಿಕೇಶನ್ನು, ಅದರಿಂದ ಸಾಯೋರು ಜಾಸ್ತಿನೇ. ಅದಕ್ಕೋಸ್ಕರ ಹಾರ್ಟ್ಗೆ ನಾವು ಬೇರೆದಕ್ಕೆ ಯಾವ ಥರ ಪ್ರಾಮುಖ್ಯತೆ ಕೊಡ್ತೀವೋ ಫಿಟ್ನೆಸ್ಗೆ, ಹೆಲ್ತ್ಗೆ, ಅದೇ ಥರ ಬ್ರೈನ್ ಫಿಟ್ನೆಸ್ಗೂ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಡಬೇಕು. ಬ್ರೈನ್ ವೆಲ್ನೆಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡಾಕ್ಟರ್, ಬ್ರೈನ್ ಕ್ಲಾಟ್ ಆಗೋದ್ರ ಬಗ್ಗೆ ಹೇಳಿದ್ರಿ, ಮತ್ತೆ ಬ್ರೈನ್ ಹ್ಯಾಮರೇಜ್ ಕಂಡೀಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಇವು ಎರಡಕ್ಕೂ ಕೂಡ ವ್ಯತ್ಯಾಸ ಏನು ಡಾಕ್ಟರ್? ಅಂದ್ರೆ ಡಯಾಗ್ನೋಸಿಸ್ ವೈಸ್ ಹೇಗೆ ಗೊತ್ತಾಗುತ್ತೆ ಪೇಷಂಟ್ಗೆ ಯಾವ ಕಂಡೀಷನ್ ಆಗಿದೆ ಅಂತ? ಓಕೆ, ಹೌದು. ಈ ನಾವು ಸ್ಟ್ರೋಕ್ ಅಂತ ಹೇಳಿದಾಗ ನಾನು ಹೇಳ್ದಂಗೆ ಆಲ್ಮೋಸ್ಟ್ 80% ನಾವು 100 ಸ್ಟ್ರೋಕ್ ಆಯಿತು ಅಂತ 100 ಜನಗಳನ್ನ ತಗೊಂಡ್ರೆ ಅದರಲ್ಲಿ 80ರಿಂದ 85% ಅದನ್ನ ಆರ್ಟೀರಿಯಲ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಆರ್ಟೀರಿಯಲ್ ಸ್ಟ್ರೋಕ್ ಅಂದರೆ ಈಗ ಹೃದಯದಿಂದ ಬ್ರೈನು ಕನೆಕ್ಟೆಡ್ ಬೈ ವೆಸಲ್ಸ್, ರಕ್ತನಾಳಗಳು. ಈ ರಕ್ತನಾಳಗಳಲ್ಲಿ ಸ್ಟಾರ್ಟಿಂಗ್ ಹಾರ್ಟ್ ಆರ್ಚ್ ಆಫ್ ಅಯೋರ್ಟಾ ಅಂತ ಹೇಳ್ತೀವಿ, ಅಲ್ಲಿಂದ ಹಿಡಿದು ಬ್ರೈನ್ ರಕ್ತನಾಳಗಳು ಒಳಗಡೆ ಕ್ಯಾರೋಟಿಡ್ ಆರ್ಟರಿ, MCA, AC ಅಂತ ಹೇಳ್ತೀವಿ, ಅಲ್ಲಿ ತನಕ ರಕ್ತನಾಳ ಎಲ್ಲಿ ಬೇಕಾದ್ರೂ ಬ್ಲಾಕ್ ಆಗ್ಬೋದು. ಈ ಬ್ಲಾಕು ಒಂದು ಕ್ಲಾಟು, ಇನ್ನೊಂದು ನಮ್ಮ ದೇಹದಲ್ಲಿ ಮತ್ತು ರಕ್ತನಾಳಗಳಲ್ಲಿ ಇರುವ LDL ಕೊಬ್ಬಂಶ ಇರ್ತೀವಿ, ಅದೂ ಅಲ್ಲಿ ಹೋಗ್ಬಿಟ್ಟು ಬ್ಲಾಕ್ ಆಗ್ಬೋದು. ಈ ಬ್ಲಾಕ್ ಆದಾಗ ಅಲ್ಲಿ ರಕ್ತಸ್ರಗಿತ ಆಗಿ ಬ್ರೈನು ನಿಷ್ಕ್ರಿಯ ಆಗುತ್ತೆ. ಸೊ ಇದು 80% ಆಫ್ ದ ಪಾಪ್ಯುಲೇಷನ್ಲಿ ಕಾಮನ್ ಸ್ಟ್ರೋಕ್. ಸೊ ಇನ್ನು ಅನದರ್ 20% ನಾನು ಹೇಳ್ದಂಗೆ ಒಂದು BP ಜಾಸ್ತಿಯಿಂದ ರಕ್ತನಾಳದಲ್ಲಿ ಚೇಂಜಸ್ ಆಗಿ ಆವಾಗ ರಕ್ತನಾಳಗಳು ಒಡೆದೋಗ್ಬೋದು. ಇನ್ನೊಂದು ಅನ್ಯೂರಿಸಮ್ ಅಂತ ಹೇಳ್ತೀವಿ. ಅನ್ಯೂರಿಸಮ್ ಅಂದರೆ ಈಗ ರಕ್ತನಾಳ ಅದರಲ್ಲಿ ಅದರಲ್ಲಿ ಬಲೂನ್ ಥರ ಅದು ರಕ್ತನಾಳ ತೆಳುವಾಗ್ಬಿಟ್ಟು ಬಲೂನ್ ಥರ ಬಲ್ಜ್ ಆಗ್ಬಿಡುತ್ತೆ. ಅದು ರಕ್ತನಾಳ ಅದು ಒಡ್ಕೊಂಡು ಅದರಿಂದನೂ ಸ್ಟ್ರೋಕ್ ಆಗ್ಬೋದು. ಮತ್ತೆ AVM ಅಂತ ಹೇಳ್ತೀವಿ, ಇದು ರಕ್ತನಾಳದ ಗುಚ್ಛ. ಈ ರಕ್ತನಾಳದ ಗುಚ್ಛ ಅಷ್ಟೊಂದು ಇದು ವಾಲ್ ಅಂತ ಹೇಳ್ತೀವಿ, ಅದು ಸ್ಟ್ರೆಂತ್ ಇರಲ್ಲ, ಅದನ್ನು ಒಡ್ಕೊಳ್ಬೇಕಾದ್ರೂ ಆಗ್ಬೋದು. ಕೆಲವು ಸಲ ಈವನ್ ವ್ಯಾಸ್ಕುಲೈಟಿಸ್ ಅಂತ ಹೇಳ್ತೀವಿ, ರಕ್ತನಾಳದಲ್ಲಿ ಉದ್ರೇಕಗೊಂಡು ವ್ಯಾಸ್ಕುಲೈಟಿಸ್ ಅಂತ ಹೇಳ್ತೀವಿ, ಇನ್ಫ್ಲಮೇಷನ್ ಆಗ್ಬಿಟ್ಟು ಅದರಿಂದನೂ ಬ್ಲೀಡಿಂಗ್ ಆಗ್ಬೋದು. ಇದೇ ವ್ಯತ್ಯಾಸ. ಯಾವುದೇ ಒಂದು ರಕ್ತನಾಳದ ಒಳಗಡೆ ಕ್ಲಾಟ್ ಆಯಿತು ಅಂತಂದರೆ ಅದನ್ನ ಆರ್ಟಿರಿಯಲ್ ಸ್ಟ್ರೋಕ್ ಅಂತೀವಿ, ರಕ್ತನಾಳ ಒಡ್ಕೊಂಡ್ರೆ ಅದನ್ನು ಹೆಮೊರೇಜಿಕ್ ಸ್ಟ್ರೋಕ್ ಅಂತೀವಿ, ಆರ್ ಇಂಟ್ರಾಕ್ರೇನಿಯಲ್ ಹೆಮೊರೇಜ್ ಅಂತಲೂ ಹೇಳ್ತೀವಿ. ಇದು ಎಲ್ಲ ಸ್ಟ್ರೋಕು ಇದೆರಡು ಕ್ಯಾಟಗರಿನಲ್ಲೇ ಬರುತ್ತೆ. ಓಕೆ ಡಾಕ್ಟರ್, ಇನ್ನು ಸ್ಟ್ರೋಕ್ಗೆ ಚಿಕಿತ್ಸೆ ಅಂತ ಬಂದಾಗ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಮತ್ತೆ ಒಬ್ಬ ಪೇಷಂಟ್ ಸಂಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಮುಂಚೆ ಥರನೇ ಅವ್ರ ಲೈಫ್ ಲೀಡ್ ಮಾಡೋಕ್ಕಾಗುತ್ತಾ? ಲೈಫ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಮಾಡ್ಕೊಳ್ಬೇಕು ಅಂತ? ಓಕೆ, ಈ ಒಂದ್ಸಲ ನಮಗೆ ಸ್ಟ್ರೋಕ್ ಅಂತ ಆದಾಗ ತುರಂತವಾಗಿ ನಾವು ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾಗ ನಾವು ಎಮರ್ಜೆನ್ಸಿ ವಾರ್ಡ್ಲಿ CT ಸ್ಕ್ಯಾನ್ ಅಂತ ಮಾಡ್ತೀವಿ, MRI ಅಂತ ಮಾಡ್ತೀವಿ, ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಇದೆಲ್ಲ ಮಾಡಿದಾಗ ಆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಗೋಲ್ಡನ್ ಅವರ್ ಈ ಅವಧಿನಲ್ಲಿ 3.2 7.2 ಅವರ್ಸ್ ಮತ್ತೆ ಈ ನಾವು ಎಲ್ಲಾನು ಅನಲೈಸ್ ಮಾಡಿ ಕ್ಲಿನಿಕಲ್ ಎವ್ಯಾಲ್ಯೂಯೇಷನ್ ಮಾಡಿದಾಗ ಕ್ಲಾಟ್ ಏನಾದರೂ ಸಿಕ್ತು, ನಮಗೆ ಕ್ಲಾಟು ಇರೋದು ಲಕ್ಷಣಗಳು ಕಂಡು ಬಂತು ಅಂತಂದರೆ ಅದನ್ನು ಸ್ಪೆಷಲ್ ಆಗಿ ಕ್ಯಾಥ್ಲ್ಯಾಬ್ ಅಂತ ಹೇಳ್ತೀವಿ. ಹಾರ್ಟಲ್ಲಿ ಹೆಂಗೆ ಸ್ಟೆಂಟಿಂಗ್ ಆಗ್ತೀವೋ ಅದೇ ಥರ ನಾವು ಇದನ್ನ ಕ್ಯಾಥ್ಲ್ಯಾಬ್ ಅಂತ ಆ ಪ್ರೊಸೀಜರ್ ರೂಮ್ಗೆ ಕರ್ಕೊಂಡೋಗಿ ಎಲ್ಲ ಎವ್ಯಾಲ್ಯೂಯೇಷನ್ ಎಲ್ಲ ಮಾಡಾದ್ಮೇಲೆ ಆ ಕ್ಲಾಟ್ನ ವಿಂಡೋ ಪೀರಿಯಡ್ ಅಂತ ಹೇಳ್ತೀವಲ್ಲ, ಆ ಟೈಮ್ನಲ್ಲಿ ಆ ಕ್ಲಾಟ್ನ ತೆಗೆದು ಮತ್ತೆ ರಕ್ತ ಸಂಚಾರನ ಪುನರಾರಂಭ ಮಾಡಿದ್ರೆ ಆ ಬ್ರೈನು ಮತ್ತೆ ನಶಿಸಿ ಹೋಗ್ತಾ ಇರೋ ಸೆಲ್ಸ್ಗೆ ಮತ್ತೆ ಚೇತರಿಸ್ಕೊಂಡು ರಿಕವರಿ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಅದರಿಂದ ಕೈ ವೀಕ್ನೆಸ್ಸು, ಕಾಲ್ ವೀಕ್ನೆಸ್ಸು ಇದೆಲ್ಲ ಇರೋದೂ ಮತ್ತೆ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ಸು ಫಿಸಿಯೋಥೆರಪಿಯಿಂದ ಇದೆಲ್ಲ ತುಂಬ ಜಾಸ್ತಿ. ಸೊ ಇದನ್ನ ಅತ್ಯಾಧುನಿಕ ಇದನ್ನ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂತ ಅಂತೀವಿ. ಇದನ್ನ ಒಳಗಡೆ ರಕ್ತನಾಳದ ಒಳಗಡೆ ಕ್ಲಾಟ್ನ ಹೆಂಗೆ ತೆಗೆದು ರಕ್ತ ಸಂಚರಣ ಪುನರಾರಂಭ ಮಾಡ್ತೀವಿ, ಅದನ್ನ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂತ ಅಂತೀವಿ. ಈ ಪ್ರೊಸೀಜರ್ ಮುಖಾಂತರ ಇದನ್ನ ನಮ್ಮ ಕಾವೇರಿ ಹಾಸ್ಪಿಟಲ್ನಲ್ಲೂ ಮಾಡ್ತೀವಿ. ಸೊ ಇದನ್ನ ಮಾಡಿದ್ರೆ ರಿಕವರಿ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ. ಮತ್ತೆ ಹೆಮೊರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅನ್ಯೂರಿಸಮ್ ಅದನ್ನ ಅದರ ಕಾಯಿಲ್ಲು ಅಥವಾ ಕ್ಲಿಪ್ಪಿಂಗು ಮಾಡಿದಾಗ ಮತ್ತೆ ರಕ್ತಸ್ರಾವ ಆಗೋದನ್ನ ನಾವು ತಡೆಗಟ್ಟಿದ್ರೆ
ಮತ್ತೆ ರಕ್ತಸ್ರಾವ ಆಗದೆ ಮನುಷ್ಯ ಉಳ್ಕೊಳ್ಳೋ ಚಾನ್ಸಸ್ಸು ತುಂಬ ಜಾಸ್ತಿ. ಬೇರೆ ಕಾರಣಗಳು ಲೈಕ್ TIA, ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ ಅಂತ ಏನು ಹೇಳ್ತೀವಿ, ಅದಾದಾಗ ರಕ್ತನಾಳ, ಇವಾಗ ಕೆರೋಟಿಡ್ ಆರ್ಟರಿ ಸ್ಟಿನೋಸಿಸ್ ಅಂತೀವಿ, ಇದನ್ನಲ್ಲಿ ತುಂಬ ಕಿರಿದಾಗ್ಬಿಡುತ್ತೆ, ಲುಮನ್ ಅಂತ ಹೇಳ್ತೀವಿ. ಆವಾಗ ಅದನ್ನ ಹಾರ್ಟ್ನಲ್ಲಿ ಹೆಂಗ್ ಸ್ಟೆಂಟ್ ಆಗ್ತೀವಿ, ಅದೇ ಥರ ನಾವು ಕೆರೋಟಿಡ್ ಆರ್ಟ್ರಿನಲ್ಲೂ ಇಲ್ಲ ಬೆಸಲರ್ ಆರ್ಟ್ರಿ ಅಲ್ಲೂ ನಾವು ಸ್ಟೆಂಟಿಂಗ್ ಅಂತ ಏನು ಹೇಳ್ತೀವಿ, ಆ ಸ್ಟೆಂಟಿಂಗ್ ಮಾಡಿ ರಕ್ತ ಸಂಚಾರನ ಮತ್ತೆ ಪುನರಾರಂಭ ಮಾಡಿಸಿದ್ರೆ ಸರ್ವೈವಲ್ ಉಳ್ಕೊಳ್ಳೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಒಂದ್ಸಲ ಈ ಪ್ರೊಸೀಜರ್ ಆದಮೇಲೆ ಅವರು ಒಂದ್ಸಲ ಚೇತರಿಸ್ಕೊಂಡ್ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಹಾಸ್ಪಿಟಲಿಂದ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಇದಕ್ಕೆ ಸ್ಪೆಷಲ್ ಆಗಿ ಡಾಕ್ಟರ್ಸ್ನ ಕೈಗೆ ಫಿಸಿಯೋಥೆರಪಿ, ಕಾಲ್ಗೆ ಫಿಸಿಯೋಥೆರಪಿ, ಎದೆಗೆ ಮತ್ತೆ ಮಾತು ಸ್ಪೀಚ್ ಥೆರಪಿ ಇದೆಲ್ಲನೂ ನಾವು ಕೊಡ್ತೀವಿ. ಇದೆಲ್ಲ ಕೊಟ್ಟಾಗ ಕರೆಕ್ಟ್ ಟೈಮಿಗೆ ಕೊಟ್ಟು ಕರೆಕ್ಟ್ ಟೈಮಿಗೆ ಫಿಸಿಯೋಥೆರಪಿ ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ರಿಕವರಿ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ. ಇವಾಗ ಆಲ್ಮೋಸ್ಟ್ 25 ವರ್ಷ 30 ವರ್ಷದ ಮುಂಚೆ ಈ ಥರ ಅತ್ಯಾಧುನಿಕ ಟ್ರೀಟ್ಮೆಂಟ್ ಲೈಕ್ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಮತ್ತು ಕ್ಲಾಟ್ ಬಸ್ಟಿಂಗ್ ಡ್ರಗ್ಸ್ ಅಂತ ಏನು ಹೇಳ್ತೀವಿ ಇದೆಲ್ಲ ಇರಲಿಲ್ಲ. ಬಟ್ ಈಗ ಈವನ್ ರಿಹ್ಯಾಬಿಲಿಟೇಷನ್ಗೆ ರೋಬೋಟ್ಸೂ ಬಂದಿದೆ. ರೋಬೋಟ್ಸೂ ಹೆಲ್ಪ್ ಮಾಡುತ್ತೆ ಕೈ ಕಾಲು ಫಿಸಿಯೋಥೆರಪಿ ಕೊಡೋದಕ್ಕೆ. ಮತ್ತು ಬೇರೆ ಪೇಷಂಟ್ ರಿಲೇಟಿವ್ಸು ಅವ್ರ ಸಪೋರ್ಟು ಇದೆಲ್ಲ ಇದ್ದು ಕರೆಕ್ಟಾಗಿ ನಾವು ಎಕ್ಸಸೈಸು ಫಿಸಿಯೋಥೆರಪಿ ಎಲ್ಲ ಮಾಡಿಸಿದ್ರೆ ಮತ್ತೆ ರಿಕವರಿ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ. ಓಕೆ ಡಾಕ್ಟರ್, ನೀವು ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಳ್ತಾ ಇದ್ರಿ. ಯೂಶ್ವಲಿ ಈ ಟ್ರೀಟ್ಮೆಂಟ್ ಆಪ್ಷನ್ಸನ್ನು ನೀವು ಚೂಸ್ ಮಾಡೋದು ಹೇಗೆ ಅಂದರೆ ಸ್ಟ್ರೋಕ್ ಆಗಿರುವಂತಹ ತೀವ್ರತೆ ಮೇಲೆ ಹೋಗುತ್ತಾ ಅಥವಾ ಯಾವ ರೀತಿಯಾಗಿ ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ ಡಾಕ್ಟರ್? ಕರೆಕ್ಟ್, ಗುಡ್ ಕ್ವೆಶ್ಚನ್. ಈಗ ನಮಗೆ ಲಾಸ್ಟ್ ಒಂದು 2 ತಿಂಗಳಲ್ಲಿ ಸುಮಾರು ಪೇಷಂಟ್ ನೋಡಿದ್ವಿ. ಅದು 2 ಪೇಷಂಟ್ ಬಗ್ಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಬರು ಪೇಷಂಟ್ ಬಂದಿದ್ರು, ಅರೌಂಡ್ 25 ವರ್ಷ. ಇವ್ರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ನು ವೆಯ್ಟ್ ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ಏನಾಯಿತು ಅಂದರೆ ಹಾರ್ಟು ಅಷ್ಟೊಂದು ತುಂಬ ವೀಕ್ ಆಗಿಬಿಟ್ಟಿತ್ತು. ಇದರಿಂದ ಕ್ಲಾಟು ಬ್ರೈನ್ಗೆ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿತ್ತು. ಅವ್ರಿಗೆ ಕೈ ಕಾಲು ಎತ್ತಕ್ಕಾಗ್ತಾ ಇರಲಿಲ್ಲ. ಕಂಪ್ಲೀಟು ಲಕ್ವ ಪ್ಯಾರಲಿಸಿಸ್ ಅಟ್ಯಾಕ್ ಬಂದಾಗ ಸ್ಟ್ರೆಚರ್ಲ್ಲಿ ಬಂದರು. ಸೊ ಇವ್ರನ್ನ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂತ ಏನು ಪ್ರೊಸೀಜರ್ ಈಗ ಹೇಳಿದೆ ಅದನ್ನ ಮಾಡಿದ್ವಿ. ಇದು ಮಾಡಿದ್ಮೇಲೆ 2 ದಿನಕ್ಕೆ ಅವರು ಇಂಪ್ರೂವ್ಮೆಂಟ್ ಆಗೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಆಲ್ಮೋಸ್ಟ್ ಒಂದು 4-5 ದಿನ ನಾವು ಡಿಸ್ಚಾರ್ಜೇ ಮಾಡಿಬಿಟ್ವಿ ಅವ್ರನ್ನ ಕಂಪ್ಲೀಟು ರಿಕವರಿ ಆದಮೇಲೆ. ಸೊ ಇದೊಂದು. ಇನ್ನು ಇವರು ಏನಪ್ಪಾ ಅಂದರೆ ಕರೆಕ್ಟಾಗಿ ಗೋಲ್ಡನ್ ಅವರ್ ಅಂತ ಏನು ಹೇಳ್ತೀವಿ ಆ ಟೈಮಿಗೆ ಬಂದರು. ಆ ಟೈಮಿಗೆ ಬಂದಿರೋದ್ರಿಂದ ಬ್ರೈನಲ್ಲಿ ಡ್ಯಾಮೇಜ್ ಆಗೋ ಬ್ರೈನು ತಡೆಗಟ್ಬಿಡ್ತು. ಡಾಕ್ಟರ್, ಇವಾಗ ಸ್ಟ್ರೋಕ್ ಆಗಿರುವಂತಹ ಪೇಷಂಟ್ಗೆ ಇಮಿಡಿಯೇಟ್ ಆಗಿ ಸ್ಟ್ರೋಕ್ ಕಾಣಿಸ್ಕೊಳ್ಳುತ್ತೆ. ನೀವು ಹೇಳಿದ್ರಿ ಗೋಲ್ಡನ್ ಅವರ್, ಆ ಪೀರಿಯಡ್ ಅಲ್ಲಿ ಟ್ರೀಟ್ಮೆಂಟ್ ಸಿಗೋದು ತುಂಬಾನೇ ಮುಖ್ಯ ಅಂತ. ಹಾಗಾಗಿ ಅಂದ್ರೆ ಅದಕ್ಕಿಂತ ಮುಂಚೆ ಮನೆಯಲ್ಲಿ ಅಥವಾ ಇಮಿಡಿಯೇಟ್ಲಿ ಮಾಡಬೇಕಾಗಿರುವಂತಹ ಏಡ್ ಏನಾದರೂ ಇದೆಯಾ ಪೇಷಂಟ್ಗೆ? ಇದೂ ತುಂಬ ಒಳ್ಳೆ ಕ್ವಶನ್ನೇ. ಸೊ ನಿಮಗೆ ವೀಕ್ನೆಸ್ಸು, ಕೈ ವೀಕ್ನೆಸ್ಸು, ಕಾಲ್ ವೀಕ್ನೆಸ್ಸು, ಮಾತಾಡೋದಕ್ಕೆ ತೊಂದರೆ ಆಗ್ಬೋದು. ಈ ಥರ ಮನೆಯಲ್ಲಿ ನೋಡಿದಾಗ ಸಡನ್ನಾಗಿ ಗೊತ್ತಾಯಿತು ಅವರು ಚೆನ್ನಾಗೇ ಇದ್ದರು, ಸಡನ್ನಾಗಿ ಬಿದ್ದೋದ್ರು ಅನ್ನೋ ಟೈಮಲ್ಲಿ ಫಸ್ಟು ಒಂದು ಅವರು ಕಾನ್ಷಿಯಸ್ ಆಗಿದ್ದರು, ಅನ್ಕಾನ್ಷಿಯಸ್ ಆಗಿದ್ದರು, ಅಂದರೆ ಮೂರ್ಛೆ ಹೋಗಿದ್ರು ಅವ್ರನ್ನ ಏನೂ ಟ್ರೀಟ್ ಮಾಡಬಾರ್ದು, ಮಲಗಿಸ್ಬೇಕು, ಕರೆಕ್ಟಾಗಿ ಎಮರ್ಜೆನ್ಸಿ ಕಾಲ್ ಮಾಡಬೇಕು. ಕಾಲ್ ಮಾಡಿ ಏನು ಬಾಯಿಂದನೂ ಏನೂ ಕೊಡಬಾರ್ದು, ಮತ್ತು ಬಾಯಿ ಒಳಗಡೆನೂ ಏನೂ ಹಾಕಬಾರ್ದು, ನೀರು ಆಹಾರ. ಏಕೆಂತಂದರೆ ಕೆಲವು ಸಲ ಏನಾಗುತ್ತೆ ಲಕ್ವೆಯಿಂದ ಬಾಯಿ ಮತ್ತು ಗಂಟ್ಲು ಅದೂ ವೀಕ್ನೆಸ್ ಆಗಿಬಿಟ್ಟಿರುತ್ತೆ. ನಮ್ಮಲ್ಲಿ ಫುಡ್ ಪೈಪ್, ವಿಂಡ್ ಪೈಪ್ ಅಂತ ಈಸೋಫೇಗಸ್ಸು ಟ್ರೇಕಿಯಾ ಅಂತ ಇರುತ್ತೆ. ನಾವು ಬಾಯಿಂದ ಏನಾದರೂ ಕೊಟ್ಟಾಗ ಅದು ಫುಡ್ ಪೈಪ್ ಹೋಗೋ ಜೊತೆಗೆ ಅದ್ರ ಬದಲಿಗೆ ಲಂಗ್ಸ್ಗೆ ಏನಾದರೂ ಹೋಗ್ಬಿಟ್ರೆ ಅದು ಇಮಿಡಿಯೇಟಾಗಿ ನ್ಯೂಮೋನಿಯಾ ಆಗಿಬಿಡುತ್ತೆ. ಸೊ ಈ ಸೂಚನೆಗಳು ಬಂದಾಗ ನಾನು ಹೇಳೋದೇನಪ್ಪ ಅಂತಂದರೆ ಎಲ್ಲೂ ಏನೂ ಮಾಡಬೇಡಿ, ಅವ್ರನ್ನ ಸೇಫಾಗಿ ಉಸಿರಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಇಮಿಡಿಯೇಟಾಗಿ ಆಂಬ್ಯುಲೆನ್ಸಲ್ಲಿ ಕರೆದು
ಅವ್ರನ್ನ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡೋದೇ ವೆರಿ ಇಂಪಾರ್ಟೆಂಟ್. ನೀವು ಏನು ಡಿಸಿಷನ್ ತಗೊಂಡು ಏನು ಮಾಡದೇ ಇರೋದು ಒಳ್ಳೇದು. ಈಗ ಕೆಲವರು ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಿ, ಇನ್ನೇನಾದ್ರು ಸಡನ್ ಆಗಿ ಕೊಟ್ಬಿಡ್ತಾರೆ ಬಾಯಲ್ಲಿ. ಆ ಟೈಮ್ನಲ್ಲಿ ನಮಗೆ ಆಲ್ರೆಡಿ ರಕ್ತನಾಳ ಓಡ್ಕೊಂಡೇನಾದ್ರೂ ಹಿಮೋರೇಜು ಮತ್ತೆ ಬ್ಲಡ್ ಹೆಮೋರೇಜ್ ಆಗಿದ್ರೆ ಮತ್ತೆ ಅದು ತಿರ್ಗಾ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಇಟ್ ಕ್ಯಾನ್ ಬಿ ಮೋರ್ ಡೇಂಜರಸ್ ಅಂತಾನೆ ಹೇಳ್ಬೋದು. ಎಸ್ ಡಾಕ್ಟರ್, ಈಗ ಸಾಮಾನ್ಯವಾಗಿ ಸ್ಟ್ರೋಕ್ ಆದಾಗ ಯೂಶಲಿ ಪೇಷಂಟ್ ಕೈಯಲ್ಲಿ ಇಮಿಡಿಯೇಟ್ ಆಗಿ ಕೀ ಕೊಡ್ತಾರೆ ಅಥವಾ ಏನಾದರೂ ಕಬ್ಬಿಣದ ವಸ್ತು ಕೊಡೋದಂತ ಅಂಥ ಸಿಚುವೇಶನ್ ನಾವು ನೋಡ್ತಾ ಇರ್ತೀವಿ. ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ ಡಾಕ್ಟರ್, ಆರ್ ಇಸ್ ಇಟ್ ಜಸ್ಟ್ ಅ ಮಿತ್ ಅಂತ ಅದೊಂದು. ಮತ್ತೆ ಪೇಷಂಟ್ಸ್ಗೆ ಇದೆಲ್ಲ ಕಂಡೀಷನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಯಾವ ರೀತಿಯಾಗಿ ಪೇಷಂಟ್ ಇದನ್ನ ಪ್ರಿವೆಂಟ್ ಮಾಡಬಹುದು ಅಂತ. ಈಗ ಜೆನೆಟಿಕ್ ಆಗಿದ್ರೆ ಜೆನೆಟಿಕ್ ಕೂಡ ಇದು ಕಂಡೀಷನ್ಸ್ ಜಾಸ್ತಿ ಇರುತ್ತಾ, ಅಥವಾ ಆಗದೆ ಹೋದ್ರೆ ಯಾವ ರೀತಿಯಾಗಿ ಅವಾಯ್ಡ್ ಮಾಡಬಹುದು ಇದನ್ನ ಅಂತ ಡಾಕ್ಟರ್? ಇಟ್ ವಿಲ್ ನಾಟ್ ವರ್ಕ್. ಇದು ಮಿತ್ ಅಂತಾನೆ ಹೇಳ್ಬೋದು. ಇದರಿಂದ ಏನು ಉಪಯೋಗ ಆಗಲ್ಲ. ನಾವು ಹೇಳ್ದಂಗೆ ಅದು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬರೋದೇ ಫಸ್ಟು ನೀವು ಮಾಡಬೇಕಾಗಿರೋದು. ಮತ್ತು ಈ ಸ್ಟ್ರೋಕ್ ಅಂತ ಏನಿದೆ ಇದು ವಂಶ ಪಾರಂಪರ್ಯವಾಗಿ ಬರಬಹುದು. ವಂಶ ಪಾರಂಪರ್ಯವಾಗಿ ಯಾಕೆ ಬರ್ಬೋದು ಅಂತಂದರೆ ಈಗ BP, ಶುಗರು ಮತ್ತು ಎಕ್ಸಸೈಸು, ಒಬೆಸಿಟಿ ಇದೂ ಹೆಂಗೆ ನಾವು ವಂಶದಲ್ಲೇ ಬರುತ್ತೆ, ಇದೂ ಆ ಥರ ಬರ್ಬೋದು. ಮತ್ತು ಈ ಸ್ಟ್ರೋಕು ಒಂದ್ಸಲ ಬಂದವ್ರನ್ನ ಮುಟ್ಬಿಟ್ರೆ ಅದು ಸಾಂಕ್ರಾಮಿಕ ರೋಗದ ಥರನೋ ಅವ್ರು ನನಗೂ ಬಂದ್ಬಿಡುತ್ತೆ ಆ ಥರ ಏನಿಲ್ಲ. ಇದು ಸಾಂಕ್ರಾಮಿಕ ರೋಗ ಅಲ್ಲ. ಒಂದ್ಸಲ ಸ್ಟ್ರೋಕ್ ಬಂದಮೇಲೆ ಇವ್ರಿಗೆ ಏನು ನಾವು ಚಿಕಿತ್ಸೆ ಮಾಡಬೇಕು ಅಂತ ಇದೆಯೋ ಅದನ್ನ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿಗೆ ಫೋನ್ ಮಾಡಿ ಹಾಸ್ಪಿಟಲ್ಗೆ ಹೋಗೋದು ಇಂಪಾರ್ಟೆಂಟು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ನಮಸ್ಕಾರ. ಇನ್ನು ಡಾಕ್ಟರ್ ಅನ್ನ ನೇರವಾಗಿ ಕಾಣೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಕಾವೇರಿ ಹಾಸ್ಪಿಟಲ್, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 08068016801. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.